ಏನು ಈಗ 12 ಗಂಟೆಗೆ ಬಂದು ಮಾನ ಮರ್ಯಾದೆ ಏನದೆ ಸ್ವಲ್ಪ ಆಯ್ತಾ? ಹಾಂ, ಒಳ್ಳೆ ಶ್ರೀಕೃಷ್ಣ ಪರಮಾತ್ಮ ಥರ ಹೆಂಗೆ ಮಲ್ಕೊಂಡವ್ ನೋಡ್ರಿ. ಕೇಕು ಕೇಕು ಗಾಯ್ಸ್, ಕೇಕ್ ಕೇಕ್. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಯೂಟ್ಯೂಬ್ ಮಾಡೋದೇನೋ ಮಾಡಿಬಿಟ್ಟೆ, ಡೈಲಿ ವೀಡಿಯೋಸ್ ಹಾಕೋದು, ಬ್ಲಾಗ್ ಹಾಕೋದು ತುಂಬ ಕಷ್ಟ ಆಗಿದೆ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಂಡ್ರೆ ಇಟ್ಸ್ ವೆರಿ ರಾಂಗ್ ಬ್ರೋ. ಸೊ ವೀಡಿಯೋಸ್ ಮಾಡಬೇಕು, ಎಡಿಟ್ ಮಾಡಬೇಕು. ವೀಡಿಯೋಸ್ ಮಾಡೋದೇನೋ ಮಾಡಿಬಿಡ್ಬೋದು, ಬಟ್ ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇವತ್ತೇನಪ್ಪ ವಿಶೇಷ ಅಂದರೆ ಜುಲೈ 28. ಇವತ್ತು ನಮ್ಮ ಅಕ್ಕನ ಚಿಕ್ಕ ಮಗಂದು ಬರ್ತಡೇ. ಆಲ್ರೆಡಿ 12 ಗಂಟೆ ಆಯಿತು. ನಮ್ಮ ಅಕ್ಕಂಗೆ ವೆಯ್ಟ್ ಮಾಡ್ತಿದ್ದೀನಿ. ಅಕ್ಕ ಅಂದರೆ ಇನ್ನೊಬ್ಳಿದ್ದಾಳೆ, ರಂಜು ಅಕ್ಕ ಅಂತ. ಅವಳು ಬರೋದಿನ್ನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅವಳಿಗೋಸ್ಕರ ವೆಯ್ಟ್ ಮಾಡಿ ಅವಳನ್ನ ಪಿಕಪ್ ಮಾಡ್ಕೊಂಡು ಇನ್ನು ಅಕ್ಕ ಮನೆ ಹತ್ರ ಹೋಗಬೇಕು. ಸೊ ಬನ್ನಿ ಹೋಗೋಣ. ನೋಡಿ ಗೈಸ್, ಬಂದುಬಿಟ್ಟು ಅವ್ರು ಕೆಳಗಡೆ ನಿಂತ್ಕೊಂಡ್ರಳೆ, ಬಾರೆ ಮೇಲೆ ಅಂದರೆ ಬರ್ತಾ ಇಲ್ಲ. ಬಾಕಾ ನೋಡ್ರಿ, ದೊಡ್ಡ ಮನುಷ್ಯರು. ಹಾಂ, 10 ಗಂಟೆಗೆ ಬರ್ತಾಯಿದ್ದೀನಿ, ಮನೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಈಗ 12 ಗಂಟೆಗೆ ಬಂದು ಮಾನ ಮರ್ಯಾದೆ ಏನಿದೆ ಸ್ವಲ್ಪ ಆಯ್ತಾ? ಹಾಂ, ಏನು ಅನ್ಸಲ್ವೇನ್ರಿ ನಿಮಗೆ? ಸ್ವಲ್ಪ ಆದ್ರೆ ಏನು ಅನ್ಸುತ್ತಾ ಇಲ್ವಾ? ಇಂಥ ದೊಡ್ಡವ್ರು ಹೆಂಗೆ ಮಾಡಿದ್ರೆ ನಮ್ಮಂಥ ಚಿಕ್ಕವರೆಲ್ಲ ಏನು ಮಾಡೋಕ್ಕಾಗತ್ತೆ? ಥೂ ಅಂತ ಹೋಗಿತಾ ಇದೆಯಾ? ಛೇ, ಮೊದಲು ಅವಮಾನ ಆಮೇಲೆ ಸನ್ಮಾನ, ಏನಂತೀರಾ? ಹಂಗೆಲ್ಲ ಪರ್ಕೆ ತೋರಿಸ್ಬಾರ್ದು, ಒಳ್ಳೇದಾಗಲ್ಲ. ಈಗ ನೋಡಿ ಅಲ್ಲಿ ನೀಟಾಗಿ ಗುಡ್ಸು. ಸೊ ನೋಡಿ ಗೈಸ್, ಕಸ ಗುಡಿಸಿ ಏನೇನೆಲ್ಲ ಹೆಲ್ಪ್ ಮಾಡ್ತೀವಿ ಹೇಳಿ. ಇಲ್ಲ, ಇವತ್ತು ನೆನ್ನೆ ನೈಟ್ ಶಿಫ್ಟ್ ಮಾಡ್ಕೊಂಬಂದು ನಂಗೆ ಮೂಡಿರಲಿಲ್ಲ. ನಾನು ಮಾಡ್ತೀನಿ ಸುಮ್ಮನೆ ಹೇಳೋದಷ್ಟೇ, ಅರೆ ಮಾಡಲ್ಲ ಅಷ್ಟೇ. ಅಕ್ಕ, ಏನೋ ಗಿಫ್ಟ್ ತಂದಿದೆಯಲ್ಲ, ಇದೇನು? ಹಾಂ, ಬರ್ತಡೇಗೆ ಅದು ಆ ಚಿಕ್ಕ ಹುಡುಗ, ಇನ್ನು 3-4 ವರ್ಷದ ಹುಡುಗ, ಅವನಿಗೆ ಬಟ್ಟೆ ತಂದು ಕೊಟ್ರೆ ಅವ್ನು ಯಾರ ಹತ್ರ ಹೇಳ್ಕೊಂಡು ಓಡಾಡ್ತಾನೆ? ಅದಕ್ಕೆ ಅಕ್ಕ, ನೀನು ನನಗೇನಾರ ಬಟ್ಟೆ ತಂದು ಕೊಟ್ರೆ ನಾನು 4-5 ಜನ ಹತ್ರ ಹೇಳ್ಕೊಂಡು ಓಡಾಡ್ತೀನಿ. ಅವಾಗ ನೀನು ಫೇಮಸ್ ಆಗ್ಬೋದಾ? ಫೇಮಸ್ ಅನ್ನೋದಕ್ಕಿಂತ ಇಂಥ ಒಳ್ಳೆ ಅಕ್ಕ ಅಂತ ಸುಮ್ಮನೆ ನೋಡು, ಯೋಚನೆ ಮಾಡು ಅಕ್ಕ. ಹಾಂ, ಮನ್ಸಲ್ಲೇ ಬೈಕಂತ ಇರ್ತಾಳೆ, ನಿಮ್ಮದೇ ಕಸ ಗುಡ್ಸೋಕ್ಕೂ ಬಿಡಲ್ಲ ಈ ಬೇವರ್ಸಿ ನನ್ನ ಮಗ ಅಂತ. ಏನೂ ಮಾಡೋಕ್ಕಾಗಲ್ಲ ಗೈಸ್, ಇವೆಲ್ಲ ತೊಗೊತಾ ಇರಬೇಕು. ನಾವಿವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಬರ್ತಡೇ ಬಾಯ್ ನೋಡ್ರಿ, ವಿಶ್ ಮಾಡೋಣ ಅಂತ ಬಂದರೆ ಯಾವ ರೇಂಜಿಗೆ ಮಲ್ಗವನೆ ಅಂದರೆ ಒಳ್ಳೆ ಶ್ರೀಕೃಷ್ಣ ಪರಮಾತ್ಮ ಥರ ಹೆಂಗೆ ಮಲ್ಕೊಂಡವ್ ನೋಡ್ರಿ. ಇದು ಸುಷ್ಮಕ್ಕ ಅಂತ. ಹಾಯ್. ಇದು ರಂಜು ಅಕ್ಕ ಅಂತ. ಹಾಯ್ ಮಾಡು. ಹಾಂ, ಹಾಯ್. ಯೆಲ್ಲೋ ಕಲರ್ ಬೇಕಾ ವೈಟ್ ಕಲರ್ ಬೇಕಾ? ಏನು ವೈಟ್ ಯಾವ ಕಲರ್? ಎಲ್ಲೋ ಕಲರೇ ಚಂದ. ಜಾಸ್ತಿ ಎಲ್ಲೋ ಹಾಕ್ಬೇಡ. ಅವಳು ಹೇಳ್ತಾಳೆ ಅಂತ ಏನನ್ನ ಕೇಳ್ತೀರಿ, ನಂಗೆ ಇಷ್ಟ ಆಗಲ್ಲ. ನಾನೇನ್ ತಿಂತೀನೋ ಅದನ್ನ ನನಗೆ ಮಾಡಿ, ನೀವಿಬ್ರು ಡಿಸೈಡ್ ಮಾಡೋದಲ್ಲ. ಏನಂತೀಯ ಮಚ್ಚ? ಸೊ ಬರ್ಡೇ ಸೆಲೆಬ್ರೇಷನ್ ಅಂತ ಅಂದ್ರೆ ಗಾಯ್ಸ್, ಇಟ್ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದಕ್ಕೂ ಈಗ ಇರೋ ಜನ್ರೇಷನ್ಗೂ ಮುಂದೆ ಏನಾಗುತ್ತೆ ಅದಂತೂ ಗೊತ್ತಿಲ್ಲ. ಸೊ ಡೇ ಬೈ ಡೇ ಅದು ಹೋಗ್ತಾನೇ ಇರುತ್ತೆ. ಸೊ ನಮ್ಮ ಸೆಲೆಬ್ರೇಷನ್ಸ್ ಎಲ್ಲ ಸ್ಕೂಲಲ್ಲಿ ಒಂದು 2 ಪ್ಯಾಕೆಟ್ ಚಾಕ್ಲೇಟ್, 1 ರೂಪಾಯಿ ಕಚ್ಚಾ ಮ್ಯಾಂಗೋನೋ ಅಥವಾ ಯಾವುದೋ ಒಂದು ಚಾಕ್ಲೇಟ್ ತೊಗೊಂಡೋಗಿ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಎಲ್ಲರೂ ವಿಶ್ ಮಾಡಿ, ಎಲ್ಲರೂ ಒಂದು ಥ್ಯಾಂಕ್ ಯು ಹೇಳಿ, ಮತ್ತು ಸ್ಕೂಲಲ್ಲಿ ಯಾವುದೋ ಒಂದು ಬೆಸ್ಟ್ ಫ್ರೆಂಡ್ನ ಕರ್ಕೊಂಡು ಎಲ್ಲ ಕ್ಲಾಸ್ಗೆ ಹೋಗಿ 1 ರೂಪಾಯಿ ಚಾಕ್ಲೇಟ್ನ ಕೊಡ್ತಾ ಇದ್ದಲ್ಲ, ಅದೇ ಮಜಾ ಇತ್ತು. ಇವಾಗ ಆ ಥರ ಮಜಾ ಎಷ್ಟು ಕೊಟ್ಟರು ವಾಪಸ್ ಬರೋಲ್ಲ. ಸೊ ಇಟ್ ಮೈ ಫೀಲ್, ಏನೂ ಮಾಡೋಕ್ಕಾಗಲ್ಲ. ಆ್ಯಸ್ ದ ಡೇಸ್ ಹೋಗ್ತಾ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಜನ್ರೇಷನ್ ಹುಡುಗರು ನೋಡಿ. ಏನಪ್ಪ ನಿನ್ನ ಬರ್ತಡೇ ಯಾವಾಗಪ್ಪ? ಮುಗ್ದೋಯ್ತಾ? ಯಾವಾಗ? ಬರ್ತಡೇ ಬಾಯ್. ಸೊ ನೋಡಿ ಈ ಥರ ಈಗ ಜನ ಆಲ್ಫಾ ಬೀಟಾಗಿ ಬರ್ತಾನೆ ಅನ್ಸುತ್ತೆ. ಒಬ್ಬೊಬ್ರದ್ದು ಲೈಫ್ ಸ್ಟೈಲೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗ್ತೈತೆ. ಸೊ ಇಂಥ ಗೊತ್ತುಂಟ ಫ್ರೆಂಡ್ಸ್,
ಹೊಟ್ಟೆ ಹಸಿವಾಗ್ತಿದೆ. ಇಟ್ಸ್ ಆಲ್ರೆಡಿ 1:30 ಆಯ್ತಾ ಬಂತು, ಇನ್ನೂ ಊಟ ಮಾಡಿಲ್ಲ. ಹೊಟ್ಟೆಯಲ್ಲಿರೋ ಎಲ್ಲ ಬೋಟಿ ಗಲೀಜೆಲ್ಲ ಕುಚು ಕುಚು ಮಾಡ್ತೈತೆ ಒಳಗಡೆ. ಇವಾಗ ಏನಾರ ಇನ್ನೊಂದು ಅರ್ಧ ಗಂಟೆ ನಾನು ಟಿಫನ್ ಮಾಡಲಿಲ್ಲ ಅಂದರೆ, ಆ್ಯಕ್ಚುಲಿ ಊಟದ ಟೈಮ್ ಆಯಿತು, ಇನ್ನೂ ಟಿಫನೇ ಮಾಡಲಿಲ್ಲ. ತಪ್ಪು ನಂದೆ. ಟೈಮ್ ಸರಿಯಾಗಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಯಾವುದೂ ಮಾಡ್ತಿಲ್ಲ. ಯಾಕೆ ಅಂತ ನನಗೂ ರೀಸನ್ ಗೊತ್ತಿಲ್ಲ. ಕೆಲಸ ಅದು ಇದು ಆಗ್ತಾ ಇರುತ್ತೆ. ಇವಾಗ ನೋಡಿ, ಒಂದು ನಿದ್ದೆ ಇಲ್ಲ, ಊಟ ಇಲ್ಲ, ಏನಿಲ್ಲ. ಇವಾಗ ಯಾವಾಗ ಮಾಡ್ತಾರಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಕೊಟ್ಟಿದ ತಕ್ಷಣ ತಿಂದ್ಬಿಟ್ಟು ಶಿವ ಅಂತ ಮಲ್ಕೊಂಬಿಡ್ತೀನಿ. ಸುಮ್ಮನೆ ಹೇಳಿದೆ, ಮಲ್ಗೋಕ್ಕಾಗಲ್ಲ, ಸಿಕ್ಕಾಬಡೆ ಕೆಲಸ ಇದೆ. ಬರ್ಡೇ ಸೆಲೆಬ್ರೇಷನ್ ಅಂತ ಗ್ರ್ಯಾಂಡ್ ಏನಿಲ್ಲ, ಬಟ್ ಸಣ್ಣ ಸೆಲೆಬ್ರೇಷನ್ ಆದರೂ ಅದಕ್ಕೆ ಎಷ್ಟು ವರ್ಕ್ ಮಾಡಬೇಕು. ಬರೋ ನೆಂಟ್ರು ಏನು ಅನ್ಕೊತಾರೆ, ಆ ಥರನೇ ಇರುತ್ತೆ. ಗೊತ್ತಲ್ಲ, ನಮ್ದು ಇಂಡಿಯನ್ಸ್ ಅಂದರೆ ಆ ಮೆಂಟಾಲಿಟಿನೇ ಹೇಗೆ. ಯಾರೇನು ಅನ್ಕೊತಾರೆ, ಅವ್ರೇನು ಅಂತಾರೆ. ಆಲ್ಮೋಸ್ಟ್ ಎಲ್ಲರೂ ಬದುಕೋದೇ ಅದೇ ರೀತಿ. ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ. ಸೊ ಯಾರ ಮುಂದೆ ನಾವು ಫೀಲ್ ಆಗ್ಬಾರ್ದು. ಈ ಥರನೇ ಮೈಂಡ್ಸೆಟ್ ಆಲ್ಮೋಸ್ಟ್ ಇಂಡಿಯನ್ಸ್ದು. ಎಲ್ಲೋ ತುಂಬ ರೇರ್. ಯಾರು ಏನಾದರೂ ಅಂದ್ಕೊಳ್ಳಿ ಅನ್ನೋದು ತುಂಬ ರೇರ್. ಯಾರಾದರೂ ಏನಾದ್ರು ಅಂದ್ಕೊತಾರೆ ಅನ್ನೋದು ಕಾಮನ್. ಸೊ ಗೈಸ್, ಇವರೇ ನೋಡಿ RK ಇವೆಂಟ್ಸ್ ಓನರ್ ಕಮ್ ಮ್ಯಾನೇಜರ್, ವರ್ಕರ್ ಎಲ್ಲ ಇವರೇ. ಸೊ ಒಂದು RK ಇವೆಂಟ್ಸ್ ಅಂತ ಪೇಜ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಡೆಕೋರೇಷನ್ ಮಾಡ್ಕೊಡ್ಬೇಕಂದ್ರೆ ಬಂದು ಮಾಡಿಕೊಡ್ತಾನೆ. ಸೊ ಇವಾಗ ಅಲ್ಲಿ ಸ್ಟ್ಯಾಂಡೆಲ್ಲ ಹಾಕಿ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡೋಕ್ಕೆ ಸ್ಟ್ಯಾಂಡೆಲ್ಲ ಹಾಕಿ ರೆಡಿ ಆಗಿದೆ. ಸರ್ ಲಕ್ಕಿ ಅವರೇ, ಇರಲಿ ಹೇಳಿ ಲೋಕಿ ಅವರೇ, ಹೇಗೆ ಅನಿಸ್ತಿದೆ ನಿಮಗೆ ಈ ಒಂದು ಸಿಚುವೇಶನ್? ಒಂದು ಸಣ್ಣ ಒಂದು ದಪ್ಪ ಮಾಡ್ತಿದ್ದೀರಾ? ಇರಲಿ ಇರಲಿ ಹೇಳಿ. ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ. ನೋಡಿ ಫ್ರೆಂಡ್ಸ್, ಇರೋ ಕೂದಲು ನೋಡ್ರಿ. ಬರೀ ಕತೆ ಹೊಡಿತಾನೆ. ಇವೆಂಟ್ ದುಡ್ಡು ಮಾಡಿ 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 ಖರ್ಚು ಮಾಡೋಕ್ಕೆ ಟೈಮ್ ಇಲ್ಲ ಅವ್ನಿಗೆ. ಆ ಥರ ಆಗ್ಬಿಟ್ಟವನು. 80 kg ಇದ್ದ 40 kg ಆಗ್ಬಿಟ್ಟವನು ಇವಾಗ. ತೀರಾ ಬಡವ, ಯಾರು ಇಲ್ಲ. ನಿಮ್ಮ ಅಮ್ಮವರಲ್ಲೋ, ನಾನಿದ್ದೀನಲ್ಲೋ, ಸುನಿ ಅವನಲ್ಲೋ, ಇನ್ನೇನು ಬೇಕು ನಿಂಗೆ? ಇವರೆಲ್ಲ ಬರೀ ಬಗಳ ಬಿಡ್ತಾರೆ, ಮಾತನಾಡ ನಂಬಡಿ. ನೋಡಿ ನೋಡಿ, ಬರೀ ಇವೆಂಟ್ ದುಡ್ಡು ಮಾಡಿ 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 ಮಾಡಿ. ರಾಜೋಪ ನಗರದ 2 ಸೈಡ್ ತೆಗ್ದಿದ್ದಾನೆ, ಗಣಪತಿ ನಗರದ 4 ಸೈಡ್ ತೆಗ್ದವನೆ, ಲೆಗ್ಗೆರಲ್ಲಿ 3. ಆ್ಯಕ್ಚುಲಿ ಕುಕ್ಕಿಂಗ್ ನಡೀತಿದೆ, ನಮ್ಮ ಅಕ್ಕ ಮಾಡ್ತಿದ್ದಾರೆ. ಫುಲ್ ಬ್ಯುಸಿ ಆಗಿಬಿಟ್ಟಾರೆ. ಬೆಳಗ್ಗೆಯಿಂದ ಕುತ್ಕೊಂಡು ಅಲ್ಟೆ ಹೊಡಿದ್ರು. ಕೆಲಸ ಮಾಡ್ರಿ ಅಂದರೆ ಯಾರೂ ಮಾಡಲಿಲ್ಲ. ಕೆಲಸ ಮಾಡು ಅಂತ ಹೇಳಿ ಯಾರೂ ಮಾಡಲಿಲ್ಲ. ಇವಾಗ ನೋಡಿದ್ರೆ ಏನು ಒಂದೇ ಸಮ ಕೆಲಸದ ಮೇಲೆ ಕೆಲಸ, ಒಂದೇ ಸಮ ಕೆಲಸದ ಮೇಲೆ ಕೆಲಸ. ಸುಮ್ಮನೆ ಡೌಗಳು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ, ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಜಾಲಿ ಹೊಡಿತಾರೆ. ಇವನು ಅವಲಿಂದ ಬಲೂನ್ ಊದ್ತಾನೆ ಅವನೇ. ಫ್ರೀಯಾಗಿ ಮಾಡ್ಕೊಡ್ತೀಯ ರಶ್ಯ ನನಗೆ? ಇರ್ಲಿ ಹೇಳೋ ಫ್ರೆಂಡ್ಸ್, ಇವನು ಡೌನ್ ಟು ದ ಅರ್ತ್ ಪರ್ಸನ್. ಡೌನ್ ಟು ದ ಅರ್ತ್ ಪರ್ಸನ್ ಫ್ರೆಂಡ್ಸ್. ಇವನು ಮನಸ್ಸು ಹಾಲಿನಷ್ಟೇ ಮೃದು. ಒಂದೇ ಒಂದು ಸುಳ್ಳು ಹೇಳಿದ್ಕೆ ಬಲೂನೇ ಹೊಡ್ಬೇಕು ಫ್ರೆಂಡ್ಸ್. ಒಂದು ಸಕ್ಕರೆ ತರಕ್ಕೂ ನನಗೆ ಕೆಳಗಡೆ ಬರೋ ಥರ ಪರಿಸ್ಥಿತಿ ಬಂದಿದೆ ಈಗ. ಇಲ್ಲೇ ಗಾಡಿ ಡಿಕ್ಕಿಲಿರೋದು ಸಕ್ಕರೆ. ಸೊ ಅಪ್ಪ ಏನಿದೆ ತಗೋನವನಿ ಟೆಕ್ ಕೆಳಗಡೆ ಬೆಳೆಸ್ಬೇಡ, ತೂಕ ಐತೆ. ಹಾಂ, ನಿಂಗೆ ಎತ್ತಕ್ಕಾಗ್ತಿಲ್ವಾ? ಮತ್ತೆ ಯಾಕೆ ಇಸ್ಕೊಂಡೆ? ನೀನು ಯಾಕೆ ಇಸ್ಕೊಂಡೆ ಮತ್ತೆ? ಕೊಡು. ಚೆಲ್ಲೇ ಬಿಟ್ಟಿದ್ದಲ್ಲ ನವನಿ. ಟೈಮು ಅಕ್ಕ ಈಗ 5 o'clock, 5 ಗಂಟೆ ಆಗಿದೆ. ಇನ್ನೂ ಡೆಕೋರೇಷನ್ ಏನೂ ಆಗಲಿಲ್ಲ. ಯಾಕಂದರೆ ರೀಸನ್ನು ಈ ಮಹಾನ್ ಭಾವ ಬಂದಿದ್ದು ಲೇಟ್ ಆಯಿತು. ಮತ್ತು ಅಲ್ಲೆಲ್ಲ ಬಿರಿಯಾನಿ ತಿನ್ನಬೇಕು ಅಂತ ಅಲ್ಲಿ ಲೇಟ್ ಮಾಡ್ದ. ಏನು ಮಾಡೋಣ ಇಂಥವ್ರನ್ನೆಲ್ಲ ಕಟ್ಕೊಂಡು. ಸೊ ಬರ್ಡೇ ಸೆಲೆಬ್ರೇಷನ್ ಡೆಕೋರೇಷನ್ ನಡೀತಾ ಇದೆ. ಇಟ್ಸ್ ಲೈಕ್ ದಿಸ್ ನೋಡಿ, ಈ ಥರ ಬಂದಿದೆ. ಇನ್ನೂ ಹಾಕಬೇಕು. ಬಟ್ ಏನಂದರೆ ಐಟಮ್ಸ್ ಎಲ್ಲ ತಂದವನೇ, ಇವೆಂಟ್ ಮಾಡೋವನ. ಸೋ ಕಾಲ್ಡ್ ಮೈ
ಡ್ಯಾಶ್ ಫ್ರೆಂಡ್ ಕೇಕ್ ಸ್ಟ್ಯಾಂಡೇ ತಂದಿಲ್ಲ. ಏನು ಮಾಡ್ತೀಯ ಇವಾಗ ಕೇಕ್ ಸ್ಟ್ಯಾಂಡ್ಗೆ? ಫೋಟೋ ಮಾಡೋಣ ಫ್ರೆಂಡ್ಸ್. ಫೋಟೋ ರ್ಯಾಪಿಡ್ ಆದಾಗ ತಂದು ಇಲ್ಲ ಬರ್ತಡೇ ಎಲ್ಲ ಮುಗ್ದಾದ್ಮೇಲೆ ಆಮೇಲೆ ಏನೋ ತಂದು ಕೊಡ್ತಾನೆ ಅನ್ಸುತ್ತೆ ಇವಾಗ. ಯಾವತ್ತಾದರೂ ಒಂದು ದಿವಸ ಆದ್ರೂ ಹಾಂ ಕರೆಕ್ಟಾಗಿ ಏನಾದ್ರೂ ಪಾಪ ಯಾವತ್ತಾದ್ರೂ ಒಂದು ದಿವಸ ಆದ್ರೂ ಅವ್ನು ಕರೆಕ್ಟಾಗಿ ಮಾಡಿದಾನ? ಏನು ಮಾಡ್ಬೇಕು ಹೇಳು ಅವನಿಗೆ? ಅಕ್ಕ ವಿಷಯ ಗೊತ್ತಾಯ್ತಾ? ಏನು ಹೇಳು? ಹ್ಞೂ ಅಕ್ಕ, ಪಲಾವ್ ನೋಡಿ, ಊರ ಮೇಲೆ ಊರು ಬೆಳ್ಳಿ ಶಾನ್ಭಾಗ ತೋಟಕ್ಕೆ ಏನು ಅಂದಂಗೆ ಇಲ್ಲಿ ನಮ್ಮ ಅಕ್ಕ ಪಲಾವ್ದೇ ತಿಂತೆ. ಅಂಡ ತುಸ್ಬೇಡಕ್ಕ, ವಾಸನೆ ಬರ್ತೈತೆ. ಇವಾಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಕಮ್ಮಿ ಅಂದರೂ 15 ಕಿಲೋಮೀಟ್ರ್ ಹೋಗ್ಬೇಕು ನಾವು ಇವಾಗ ಒಂದು ಸ್ಟ್ಯಾಂಡ್ ತರೋಕ್ಕೆ. ಹೋಗಕ್ಕೆ 15, ಬರೋಕ್ಕೆ 15, 30 ಕಿಲೋಮೀಟರ್ಸ್. ಅದು ಬ್ಯಾಂಗ್ಳೂರಲ್ಲಿ 15 ಕಿಲೋಮೀಟರ್ಸ್ ಅಂದರೆ ಒಂದು 100 ಕಿಲೋಮೀಟ್ರ್ ಹೋಗೋ ಥರ ಫೀಲ್ ಆಗುತ್ತೆ ಟ್ರಾಫಿಕ್ಗೆ. ಏನು ಮಾಡೋದಂತ ತಲೆ ಓಡ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಏನು ಹೇಳು? ಟ್ರೈ ಮಾಡೋಣ. ಹಿಂಗೆ ಹೇಳಿ ಜೀವನ ಹಾಳು ಮಾಡಿಬಿಟ್ಟ. ಆದರೆ ನೋಡಿ, ಇದು ಬಲೂನ್ಸ್ದು ಹೆಂಗೆ ಬಂದಿದೆ, ಚೆನ್ನಾಗಿದೆ ಅನಿಸುತ್ತೆ. ಬರ್ತಡೇ ಬಾಯ್ ಹೇಗೆ ರೆಡಿ ಆಗಿದೆ ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ನಾವನಿ ನೋಡಿ, ಹಾಯ್. ಏನೋ ಗೊತ್ತಿಲ್ಲ ಪಪ್ಪ. Running faster and faster. I don't know what we're after, yeah. We keep up with disaster. I'm thinking that they're after me. We're running like ooh, faster and faster. We're running like ooh, faster and faster. ಗೈಸ್, ನಾನೇ ಮಾಡಿರೋ ಬಜ್ಜಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ. ನೈಸ್ ಯಾ ಅಕ್ಕ. ಬಜ್ಜಿ ಸ್ವಲ್ಪ ಸಪ್ಪೆನಾ ಅಂತ, ಸ್ವಲ್ಪ ಸಾಲ್ಟ್ ಹಾಕಿ. ಸ್ವಲ್ಪ ಸಪ್ಪೆ ಬಟ್ ಓಕೆ. ಜಾಸ್ತಿ ಉಪ್ಪಿದ್ರೆ BP ಬಂದ್ಬಿಡುತ್ತಲ್ಲ. ಅದಕ್ಕೆ ಹೇಗಿದೆ ಊಟ? ಅಲ್ಲ, ಖಾಲಿ ಆದ್ಮೇಲೆ ಕೇಳಬೇಕಲ್ವಣ್ಣ ಹೇಗಿದೆ? ಓ, ಮಾತೇ ಬರ್ತಿಲ್ವಾ? ಗೈಸ್, ತಿಂದಿರೋದು ಇಷ್ಟು ಪಲಾವು. ಗೈಸ್, ನಮ್ಮ ಅಣ್ಣ ನೋಡಿ ಡಯಟ್ ಮಾಡಿ ಇನ್ನೇನು ಒಂದು ಸ್ವಲ್ಪ ದಿವಸ 6 ಪ್ಯಾಕ್ ಮಾಡ್ತಾನೆ. ಹಿಂಗಿದ್ದ ಇವಾಗ ನೋಡಿ ನಮ್ಮ ಅಣ್ಣ ಫುಲ್ ಫಿಟ್ ಆಗಿಬಿಟ್ಟಿದ್ದಾನೆ. ಅಣ್ಣ, ನಿಂದು ಬಿಫೋರ್ ಫೋಟೋ ಇದೆ ಕೊಡೋಣ, ಬಿಫೋರ್ ಆಫ್ಟರ್ ಅಂತ ಹಾಕ್ತೀನಿ ನಾನು. ಗೈಸ್, ಇಷ್ಟು ಸಣ್ಣ ಆಗ್ಬಿಟ್ಟಿದೆ ನೋಡ್ರಿ. ಹಾಂ, ಏನತ್ತಿಗೆ? ಅದೇ ಗೊತ್ತು. ಎಷ್ಟು ತಿಂಗಳಾಯ್ತು? 4 months. ಗೈಸ್ ನೋಡಿ, ನಮ್ಮ ಅಣ್ಣ ಇದ್ದಾನಲ್ಲ, 1 ವರ್ಷದಲ್ಲಿ 35 kg ಸಣ್ಣ ಆಗಿದ್ದಾನೆ. ಇವಾಗ ಎಷ್ಟು kg ಇದೆ ಅಣ್ಣ? 78. ನಾನು ಅಷ್ಟೇ ಇದ್ದೀನಿ. ಯಪ್ಪ ಶೇ ಗೈಸ್, ಅಂದರೆ ನನಗೂ ಅವ್ರಿಗೂ ಏನು ಡಿಫ್ರೆನ್ಸೇ ಇಲ್ವಾ ಅಂತ. ನನಗೆ ಹೈಟ್ ಮ್ಯಾಟ್ರ್ ಆಗುತ್ತೆ. ನನಗಿಂತ 1 ಅಡಿ 2 ಅಡಿ ಉದ್ದ ಇರಬೇಕು ನಮ್ಮ ಅಣ್ಣ. ಅದಕ್ಕೆ ಸೊ 35 kg 1 ವರ್ಷದಲ್ಲಿ. ಸೊ ನೋಡಿ ಶರಣ್ ಅವರೇ, ಇದರಿಂದ ಏನು ಕಲ್ತ್ಕೊತೀರಾ ನೀವು? ಫಸ್ಟ್ ಒಂದು ಗೋಲು. ಇವಾಗ ನಮ್ಮ ಅಣ್ಣ 35 kg 1 ವರ್ಷಕ್ಕೆ ಇಳಿಸಾರ. ನಿನ್ನ ಗೋಲ್ ಆ್ಯಂಬಿಷನ್ ಫಸ್ಟು 100 kg ಆಗ್ಬೇಕು ನೀನು, ಆಮೇಲೆ ಸಣ್ಣ ಆಗ್ತೀಯ. ಅಣ್ಣ, ನಿಂದು ಆ್ಯಂಬಿಷನ್ನೇ ಇಲ್ಲ. ಅಷ್ಟೇ ಕೇಳಿಸ್ಕೊಂಡ? ನೀವು 100 kg ಆಗ್ಬೇಕಂತ 3 ವರ್ಷದಿಂದ ಹೇಳ್ತಾನೆ, 2 ವರ್ಷದಿಂದ ಹೇಳ್ತಾನಣ್ಣ. ಹಾಂ, ಬಜ್ಜಿ ಬಿಟ್ಟಾನ, ಪಪ್ಸ್ ತಿಂತಾನೆ, ಅದರಲ್ಲೇ ಏನಿಲ್ಲ. ಅವತ್ತು ಪಪ್ಸ್ ತಿಂದೆ ತಾನೆ. ಮತ್ತೆ ಅಕ್ಕ, ನಿಂದೇನಾರು ಆ್ಯಂಬಿಷನ್ ಇದೆಯಾ? ಬೇಡ ಬಿಡು, ಮದುವೆ ಆಯ್ತು, ಮಕ್ಕಳಾಯ್ತೀನಿ ಅಂತ ಆ್ಯಂಬಿಷನ್. ರೈಟ್, ನಿಂದೇನಾದ್ರೂ ಆ್ಯಂಬಿಷನ್? ಹಾಂ,
ನಂದಾ ನಂದೇ ಗೈಸ್. ಇನ್ನೊಂದು 2 ವರ್ಷ 2 years ಆದಮೇಲೆ. ನೀನು ಡ್ಯಾನ್ಸ್ ಪ್ರಾಕ್ಟೀಸ್ ಇವಾಗಲಿಂದಾನೇ ಮಾಡೋದಕ್ಕೆ. ಹಾಂ ಆಯ್ತಣ್ಣ, ಅವತ್ತು ಮಾಡ್ತೀರಂತ ಕೈ ಎದ್ದಂಗೆ ಮತ್ತೆ ಎತ್ತಂಗಿಲ್ಲ ಚೇತಣ್ಣನ ಮದುವೆಯಲ್ಲಿ. ಇವರು ಆಡಲಿಲ್ಲ, ನಮ್ಗೆ ಆಡೋರ್ಗೂ ಬಿಡಲಿಲ್ಲ ತೆಗಿ. ಸೊ ನನ್ನ ಮಧ್ಯದಲ್ಲಿ ಆದರೂ ನೀಟಾಗಿ ಡ್ಯಾನ್ಸ್ ಗೀನ್ಸ್ ಆಡಿ ಮಸ್ತ್ ಮಚ್ಚ. ಹೌದಾ? ದೊಡ್ಡಮ್ಮ ಬಿಟ್ಬಿಡ್ತಾರೆ ಸಂಗೀತ ಅಂತೆ. ಅವಂಗೆ ಅರ್ಶನ ಹಳದಿ ಶಾಸ್ತ್ರನೇ ನಾನು ನೋಡಿದೆ, MX ಅಗ್ನಿ ಬಳ್ದಂಗೆ ಬೆಳೆದಿದ್ದು ಪಾಪ. ಆ ಹುಡುಗಿ ಮನೇಲಿ ಹೆಂಗೆ ಎಂಜಾಯ್ ಮಾಡಿದ್ರು, ನಮ್ಗೇನು ಮಾಡಿದ್ರು ಹೇಳು. ಹಾಂ ಮಾಡ್ಬೋದಂಗೆ. ಮತ್ತೆ ಚೇತೆ ಗಂಡಂಗೆ ಯಾಕೆ ಮಾಡಲಿಲ್ಲ? ಅವನು ಯಾರೋ ಒಂದು ಹುಡುಗಿ ಕಾಳಾಕಕ್ಕೆ ಅಂತಾನೆ ಏನಂತ ಹೇಳ್ಬೇಕು. ಈ ನಿನ್ನಿಷ್ಟ. ಊಟ ಮಾಡಿ ಮಲಿಕಳಿ. ಬರ್ಡೇ ನಮ್ಮ ಅಕ್ಕನ ಮಗನ ಬರ್ಡೇ ಆಯ್ತಲ್ಲ, ಗಿಫ್ಟ್ ಬಂದಿದೆ. ಸೊ ನಾವು ಓಪನ್ ಮಾಡೋಣ. ನಾವು ಎದ್ದೋಳದೆ 7 ಗಂಟೆ, ಅದು 7:30 ಸ್ಕೂಲ್ ಹೋಗ್ಬೇಕು.